ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ವಿಷಯ ಏನಪ್ಪ ಅಂದರೆ, ನೀವು ಟೈಟಲ್ ಆಲ್ರೆಡಿ ನೋಡಿರ್ತೀರಾ. ಗೋಲ್ಡ್ ಸ್ಟಾಕ್ ಮಾರ್ಕೆಟ್ ಚೆಲ್ಲಾಟ, ಗಂಡ ಹೆಂಡತಿ ಕಿತ್ತಾಟ. ಏನಿದು ಕಿತ್ತಾಟ? ಯಾಕಂದರೆ ಗೋಲ್ಡ್ ರೇಟ್ ಕಂಟಿನ್ಯೂಸ್ಲಿ ಮೇಲೆ ಹೋಗ್ತಾನೆ ಇದೆ. ಮನೆಗಳಲ್ಲಿ ಆರ್ಗ್ಯುಮೆಂಟ್ ಆಗ್ತಾ ಇದೆ ನಿಮ್ಮ ವೈಫ್ ಜೊತೆ, ಮದರ್ ಜೊತೆ, ಸಿಸ್ಟರ್ ಜೊತೆ. ಸುಮ್ಮನೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದೆ, ಗೋಲ್ಡ್ ನೋಡು ಎಷ್ಟು ಪರ್ಸೆಂಟ್ ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇದೆ, ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ ಅಂತ ನಿಮ್ಮನ್ನು ರೇಗಿಸ್ತಾ ಇರ್ತಾರೆ ತುಂಬ ಜನನ್ನ. ಓಕೆನಾ, ಇನ್ಕ್ಲೂಡ್ ಎಲ್ಲರೂ ಮನೇಲಿ. ಓಕೆ, ಈ ಗೋಲ್ಡ್ ಯಾಕೆ ಮೇಲೆ ಹೋಗ್ತಾ ಇದೆ? ಗೋಲ್ಡ್ ಪ್ರೈಸ್ ಕಡಿಮೆ ಬರುತ್ತಾ, ಇಲ್ಲ ಗೋಲ್ಡ್ ಜಾಗ ಬೇರೆ ಯಾವುದಾದ್ರು ಒಂದು ಪದಾರ್ಥ ಇದೆಯಾ ಗೋಲ್ಡ್ ಜಾಗ ತಗೊಳುತ್ತಾ? ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವಾಗ ಹೋಗುತ್ತೆ? ನಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಫಸ್ಟ್ ನೋಡೋಣ ನಾವು ಗೋಲ್ಡ್ ಯಾಕೆ ಮೇಲೆ ಹೋಗ್ತಾ ಇದೆ ಅಂತ. ಓಕೆನಾ, ಗೋಲ್ಡ್ ಯಾಕೆ ಮೇಲೆ ಹೋಗ್ತಾ ಇದೆ ಅಂದರೆ, ಒಂದು ವರ್ಲ್ಡಲ್ಲಿ ಚೈನಾ, ರಷ್ಯಾ, ಇಂಡಿಯಾ ನಾವೆಲ್ಲ ಒಂದು ಡಾಲರ್ ಡಿಲರೈಸೇಷನ್ ಮಾಡಬೇಕಂತ ನೋಡ್ತಾ ಇದ್ದಾರೆ. ಅಂದರೆ ತುಂಬ ಆಯಿತು, ವರ್ಷಗಳಾಯಿತು ನಾವು ಒಂದು ವ್ಯವಹಾರ ಮಾಡಬೇಕಂದ್ರೆ ಡಾಲರಿಂದ ವ್ಯವಹಾರ ಮಾಡಬೇಕು. ಅದರ ಒಂದು ಡಿಪೆಂಡೆನ್ಸಿ, ಅದರ ಮೇಲೆ ನಾವು ಒಂದು ಅನಿವಾರ್ಯವಾಗಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡ್ ಅಂತ ನೋಡಿರ್ಬೋದು ನೀವು. ಅವರೆಲ್ಲ ಚಾರ್ಜ್ ಮಾಡ್ತಾರೆ 2%. ಅಂದರೆ ಎನಿ ಟ್ರಾನ್ಸಾಕ್ಷನ್ ವರ್ಲ್ಡಲ್ಲಿ ಮಾಡಬೇಕಂದ್ರೆ ಡಾಲರ್ ಮುಖಾಂತರ ಮಾಡಬೇಕು. ಒಂದು ಡಾಲರ್ನ ಡಾಮಿನೇಷನ್ನ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಮೋದಿಯವರು ರುಪಿ ಕಾರ್ಡ್ ಅಲ್ಲ, ರುಪಿ ಒಂದು ನಾವು ರಷ್ಯಾ ಜೊತೆ ರುಪಿಲೇನೂ ಕೂಡ ಟ್ರಾನ್ಸಾಕ್ಷನ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದರೆ, ಕೆಲವೊಂದು ಕಂಟ್ರಿ ಒಂದು ಸ್ಟೆಬಿಲಿಟಿ ಇಲ್ಲ, ಪ್ರಧಾನಮಂತ್ರಿ ಚೇಂಜ್ ಆಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಜಪಾನ್ ಪ್ರಧಾನಮಂತ್ರಿ ಚೇಂಜ್ ಆದರು, ನೇಪಾಳ ಪ್ರಧಾನಮಂತ್ರಿ ಚೇಂಜ್ ಆದರು. ಅಂದರೆ ಸ್ವಲ್ಪ ವಾರ್ ಸಿಚುವೇಶನ್ ಆಯಿತು. ಈ ರೀತಿ ಯಾವಾಗೆಲ್ಲ ಒಂದು ನಮ್ಮ ವರ್ಲ್ಡಲ್ಲಿ ಯಾವಾಗೆಲ್ಲ ಒಂದು ಭಯ ಸ್ಟಾರ್ಟ್ ಆಗುತ್ತೆ, ಲೈಕ್ ವಾರ್ ಭಯ, ಇನ್ಫ್ಲೇಷನ್ ಭಯ, ಈ ರೀತಿ ಒಂದು ಕರೆನ್ಸಿ ವೀಕ್ ಆಗುವಂಥ ಭಯ ಸ್ಟಾರ್ಟ್ ಆದಾಗ ಗೋಲ್ಡ್ ರಿಸರ್ವ್ ಸ್ಟಾರ್ಟ್ ಆಗುತ್ತೆ. ಗೋಲ್ಡ್ ಅಂದರೆ ಏನು? ಸೇಫ್ ಹೆವನ್. ಅಂದರೆ ಗೋಲ್ಡಲ್ಲಿ ಇಟ್ಟರೆ ಸೇಫ್. ಯಾಕಂದರೆ ಗೋಲ್ಡ್ ಒಂದು 600 ವರ್ಷಗಳಕ್ಕಿಂತ ಹೆಚ್ಚಿನ ಇತಿಹಾಸ ಹೊಂದಿದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಗೋಲ್ಡ್ ಬಂದು ಸೇಫ್ ಅಂತ ಒಂದು ಎಲ್ಲರ ಒಂದು ಮನಸ್ಥಿತಿ, ಎಲ್ಲರದ್ದು ಒಂದು ಇರೋದು ನಿಜನೇ. ಓಕೆನಾ, ಅದಕ್ಕೆ ಗೋಲ್ಡ್ಗೆ ಶಿಫ್ಟ್ ಆಗ್ತೀವಿ. ಮತ್ತು ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಅನ್ನೋದು ಒಂದು ಸೈಕಾಲಜಿಕಲಿ ಒಂದು ಪ್ರೆಸ್ಟೀಜ್ ವಿಷಯ ಆಗಿರ್ಬೋದು, ಸೆಂಟಿಮೆಂಟ್. ಗೋಲ್ಡ್ ನಿಮ್ಗೆ ಗೊತ್ತಿರುತ್ತೆ, ಮನೇಲಿ ಹೆಣ್ಮಕ್ಳು ಇರ್ತಾರೆ, ಗೋಲ್ಡ್ ಅಂದರೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು. ಈ ರೀತಿ ವಾರ್ ಸಿಚುವೇಶನ್, ಇನ್ಫ್ಲೇಷನು, ಈ ರೀತಿ ವರ್ಲ್ಡಲ್ಲಿ ಅನ್ಸ್ಟೇಬಲ್ ಥರ ಕಾಣಿಸಿದಾಗ ನಿಮಗೆ ಗೋಲ್ಡ್ ಮೇಲೆ ಹೋಗುತ್ತೆ. ಇವಾಗೂ ಕೂಡ ಅದೇ ಆಗಿರೋದು. ಓಕೆನಾ, ಯಾವಾಗೆಲ್ಲ ಒಂದು ಸ್ಟಾಕ್ ಮಾರ್ಕೆಟ್ ಡೌನ್ ಇರುತ್ತೆ, ಒಂದು ಸಿಂಪಲ್ ವಿಷಯ ತಿಳ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಯಾವಾಗ ಒಂದು ಸೈಡ್ ವೇಸ್ ಇರುತ್ತೋ, ಇಲ್ಲ ಡೌನ್ ಟ್ರೆಂಡ್ ಇರುತ್ತೋ, ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ರಿಟರ್ನ್ ಬರ್ತಾ ಇಲ್ಲ, ಅವಾಗೆಲ್ಲ ಗೋಲ್ಡ್ ಮೇಲೆ ಹೋಗುತ್ತೆ. ಇದು ಫಿಕ್ಸ್. ಇದು ಯಾವಾಗಲೂ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ, ನಿಮ್ಮ ಮನೆಗಳಲ್ಲಾಗಲಿ ಎಲ್ಲರ ಆರ್ಗ್ಯುಮೆಂಟ್ ಏನಾಗಿರುತ್ತೆ, ಗೋಲ್ಡಲ್ಲಿ ಹಾಕ್ಬೇಕಿತ್ತು ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋದಕ್ಕಿಂತ. ಹೌದಲ್ಲ, ಕೇಳಿರ್ಬೋದು ಈ ವಿಷಯನ. ಓಕೆ, ಈ ರೀತಿ ಆರ್ಗ್ಯುಮೆಂಟ್ನ ನಡೀತಾ ಇರುತ್ತೆ. ನೋಡಿ, ಇವಾಗ ಗೋಲ್ಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಇವಾಗ ಪ್ರೈಸ್ ಜಾಸ್ತಿ ಆಗುತ್ತೆ ಗೋಲ್ಡ್ದು. ಈ ಪ್ರೈಸ್ ನೆಕ್ಸ್ಟ್ ಕಮ್ಮಿಂಗ್ ನಿಮ್ಗೊಂದು 5 year 4 year ನಿಂತೋಗುತ್ತೆ. ಆವಾಗ ಏನಾಗುತ್ತೆ, ಇವಾಗೆಲ್ಲ ಹೇಳ್ತೀವಿ 1 ವರ್ಷದಲ್ಲಿ 50% ಬಂದಿದೆ. ಓಕೆ, ರೈಟ್ ಟೈಮಲ್ಲಿ ನೀವು ಎಂಟ್ರಿ ಆಗಿ ಗೋಲ್ಡ್ನ ರೈಟ್ ಟೈಮಲ್ಲಿ ಎಕ್ಸಿಟ್ ಆಗಿ ಇನ್ವೆಸ್ಟ್ಮೆಂಟ್ ಆ್ಯಸ್ ಎ ಇನ್ವೆಸ್ಟ್ಮೆಂಟರ್ ಥರ ತೊಗೊಂಡು ಎಕ್ಸಿಟ್ ಆದರೆ ಒಳ್ಳೆಯದು, ನೋ ಪ್ರಾಬ್ಲಮ್. ಬಟ್ ನೀವು ತುಂಬ ಜನ ಜ್ಯುವೆಲರಿ ಮಾಡ್ಕೊತೀರಾ, ಗೋಲ್ಡ್ನ ಪರ್ಚೇಸ್ ಮಾಡಿ ಇದೇ ಥರ ಮೇಲೆ ಹೋಗುತ್ತೆ ಅಂತ ಇಟ್ಕೋತೀವಿ. ಆಮೇಲೆ ಏನಾಗುತ್ತೆ, ಗೋಲ್ಡ್ ಒಂದು ಪ್ರೈಸ್ ಮೇ ಬಿ 1.5 1.5 ಲಕ್ಷಕ್ಕೆ ಹೋಗಿ ನಿಲ್ಬೋದು, 1.30ಕ್ಕೋ, ಕೆಲವರು 2 ಲಕ್ಷ ಅಂತ ಹೇಳ್ತಾರೆ, ನೋಡೋಣ, ಅದು ಬೇರೆ ವಿಷಯ. ಎಲ್ಲ ಒಂದು ಕಡೆ ಹೋಗಿ ಸ್ಟಾಪ್ ಆಗುತ್ತೆ. ಕಮ್ಮಿಂಗ್ ಮತ್ತೆ ನೆಕ್ಸ್ಟ್ ಒಂದು 4-5 year ಸ್ಟಾಕ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡುತ್ತೆ. ಆವಾಗ ಗೋಲ್ಡ್ ಸ್ಟಾಪ್ ಆಗುತ್ತೆ. ನಿಮ್ಗೆ ಅನ್ಸುತ್ತಾ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮ್ ಮಾಡಲ್ಲ, ತುಂಬ ಲಾಂಗ್ ಟೈಮ್ ಪರ್ಫಾರ್ಮ್ ಮಾಡಲ್ಲ ಅನಿಸ್ತಾ ಇದೆಯಾ? ಇನ್ ಕೇಸ್ ಹೇಳಿದ್ನಲ್ಲ, ಈ ಥರ ವಾರ್ ಸಿಚುವೇಶನ್ ಇದ್ದಾಗ ಮಾತ್ರ ಗೋಲ್ಡ್ ವರ್ಕ್ ಆಗುತ್ತೆ, ಆಮೇಲೆ ಗೋಲ್ಡ್ ನಿಂತ್ಕೊಳ್ಳುತ್ತೆ. ಇದು ಯಾವಾಗಲೂ ಕೂಡ ಆಪೋಸಿಟ್ ವರ್ಕ್ ಆಗುತ್ತೆ, ಗೋಲ್ಡ್ ಮತ್ತು ಸ್ಟಾಕ್ ಮಾರ್ಕೆಟ್. ಆ ರೀತಿ ಇವಾಗ ನೆಕ್ಸ್ಟ್ ಬಂದು ಗೋಲ್ಡ್ ಯಾವಾಗ ನಿಂತು ಸ್ಟಾಪ್ ಆಗುತ್ತಲ್ಲ, ಇಲ್ಲ ಸ್ವಲ್ಪ ಕೆಳಗೆ ಬರುತ್ತೆ, ಸೈಡ್ ವೇಸ್ಗೆ ಹೋಗುತ್ತೆ, ಆವಾಗ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಶುರು ಮಾಡುತ್ತೆ. ಇನ್ನು ನನ್ನ ಒಂದು ಅನಲೈಸ್ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಇನ್ನೊಂದು 5 to 6 months ನಿಮಗೆ ಬ್ರೇಕ್ಔಟ್ ಆಗೋದಿದೆ. ಅಲ್ಲಿಂದ ಒಳ್ಳೆ ಒಂದು ನೋಡ್ಬೋದು ಮೂಮೆಂಟ್ನ, ಒಂದು ರ್ಯಾಲಿನ ಸ್ಟಾರ್ಟ್ ಮಾಡುತ್ತೆ, ನೋಡ್ಬೋದು ನೀವು. ಓಕೆನಾ, ಕಳೆದ ವಿಡಿಯೋ ನೀವು ಯಾರೆಲ್ಲ ನೋಡಿಲ್ಲ, ಸ್ಟಾಕ್ ಮಾರ್ಕೆಟ್ ಯಾವಾಗ ಮೇಲೆ ಯಾವಾಗ ಕೆಳಗಡೆ ಅಂತ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾನೊಂದು ಆಲ್ರೆಡಿ ಹೇಳಿದ್ದೀನಿ, 1 to 1.5 year ಸ್ಟಾಕ್ ಮಾರ್ಕೆಟ್ ಸೈಡ್ ವೇಜ್ ಇರುತ್ತೆ ಅಂತ. ಯಾವಾಗ ಒಂದು ಸ್ಟಾಕ್ ಮಾರ್ಕೆಟ್ ಬ್ರೇಕ್ ಆಗುತ್ತೆ, ಆವಾಗ ನಿಮಗೆ ಗೋಲ್ಡು ಆಟೋಮೆಟಿಕ್ಲಿ ಸ್ಟಾಪ್ ಆಗಿ ಒಂದು ನಿಲ್ಬೋದು. ತುಂಬ ಕ್ರ್ಯಾಶ್ ಆಗುತ್ತೆ, ಬೀಳುತ್ತೆ ಅಂತ ಹೇಳ್ತಲ್ಲ, ಅಲ್ಲಿಗೆ ಒಂದು ಗ್ರೋತ್ ನಿಲ್ಬೋದು ಗೋಲ್ಡ್ದು. ಇಲ್ಲಾಂದ್ರೆ ಸ್ವಲ್ಪ ಕೆಳಗಡೆ ಬಂದು ಎಲ್ಲೋ ಒಂದು ಪಾಯಿಂಟಲ್ಲಿ ಬಂದು ನಿಲ್ಬೋದು 4 to 5 year. ಆವಾಗ ಏನಾಗುತ್ತೆ, ಈಗೆಲ್ಲ ಏನೆಲ್ಲ ಒಂದು ರಿಟರ್ನ್ ಬಂದಿದೆ, ಹೈ ರಿಟರ್ನ್ ಬಂದಿದೆ, 40% ಆಗಿತ್ತು, ಅದೆಲ್ಲ ಡಿವೈಡ್ ಆಗುತ್ತೆ 5 ವರ್ಷಕ್ಕೆ. ಸೇಮ್ ಲೈಕ್ ಮ್ಯೂಚುವಲ್ ಫಂಡಲ್ಲೂ ಕರೋನಾ ಆದಮೇಲೆ ತುಂಬ 40% 50% ರಿಟರ್ನ್ ಒಂದೇ ವರ್ಷದಲ್ಲಿ ಬಂತು.
ಏನು ಮಾಡ್ತೀವಿ SIPಲಿ ಕಂಟಿನ್ಯೂ ಹೋಲ್ಡ್ ಮಾಡ್ತೀವಿ. ಗೋಲ್ಡ್ ಅಷ್ಟು ತೊಗೊಂಡ್ಮೇಲೆ ಹೋಲ್ಡ್ ಇಟ್ಕೊಂಡಿರ್ತೀವಿ ನಮ್ಮ ಹತ್ರ, ಅದನ್ನು ನೆಕ್ಸ್ಟ್ ರಿಟರ್ನ್ ಕೊಡಲ್ಲ. ಕಮಿಂಗ್ 3 to 4 or 5 year ರಿಟರ್ನ್ ಕೊಡಲ್ಲ. ಅವಾಗೇನಾಗುತ್ತೆ, ಅಲ್ಲೇ ಆವ್ರೇಜ್ ಆಗುತ್ತೆ. ಈ ರೀತಿ ವರ್ಕ್ ಆಗುತ್ತೆ. ಓಕೆನಾ. ಆ ಗೋಲ್ಡ್ ವಿಷಯ ಹೇಳ್ಬೇಕಂದ್ರೆ ತುಂಬ ದೊಡ್ಡ ದೊಡ್ಡ ಕಂಟ್ರಿಗಳು ಸ್ಟೋರ್ ಮಾಡ್ತಾ ಇದೆ. ಇವಾಗ ನಾನು ಡಾಲರ್ ಇಟ್ಕೊಂಡ್ರೆ ಡೇಂಜರು, ನಾಳೆ ಡಾಲರ್ ಬಿದ್ದೋದ್ರೆ ಏನು ಮಾಡೋದು? ಯಾಕಂದರೆ ಅಮೇರಿಕನ್ ನೀತಿಗಳು ನೋಡ್ತಾ ಇದ್ದೀರಾ ನೀವು ಟ್ರಂಪ್ ಬಂದ ಮೇಲೆ. ಹಾಗಾದರೆ ಆಲ್ರೆಡಿ ನಾನು ಕಳೆದ ಒಂದು 2-3 year ಬ್ಯಾಕೆ ಕೆಲವೊಂದು ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ, ಅಮೇರಿಕಾ ಒಂದು ಲಾಂಗ್ ಟೈಮ್ ಡೌನ್ ಟ್ರೆಂಡ್ಗೆ ಹೋಗೋದಿದೆ ಅಂತ. ಓಕೆನಾ. ಅದರ ಒಂದು ಸಿಂಪ್ಟಮ್ ನಿಮಗೆ ನಿಧಾನ ಕಾಣಿಸುತ್ತೆ. ಒಂದೇ ದಿನದಲ್ಲಿ ನಿಮ್ಗೆ ಗೊತ್ತಾಗಲ್ಲ, ನಿಧಾನ ಕಾಣುತ್ತೆ, ಗೊತ್ತಾಗುತ್ತೆ. ಅದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ. ಸುಮಾರು ಜನ ನಾನು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ಕಳೆದ ಬರೋ ವಿಡಿಯೋಗಳೆಲ್ಲ ನಾನು ಲೈವ್ಸ್ಗಳಲ್ಲಿ ಹೇಳಿದ್ದೀನಿ, ಸುಮಾರು ನಾನು ವಿಷಯಗಳು ಹೇಳಿದ್ದೀನಿ. ಹೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಿಜ ಅಂತ. ನಾನು ಹೇಳಿದ್ದು ಟ್ರಂಪ್ ಏನು ಈ ಟಾರಿಫ್ ವಾರ್ ಇದೆಯಲ್ಲ, ಈಗ ನಮ್ಮ ಇಂಡಿಯಾ ಮೇಲೆ ಏನೋ ಆಗ್ತಾ ಇದೆ ಎಫೆಕ್ಟ್, ಇದು ಇಂಡಿಯಾ ಮೇಲೆ ಅಲ್ಲ, ಚೈನಾ ಮೇಲೆ. ಓಕೆನಾ. ಚೈನಾ ಮತ್ತು USA ವಾರ್ ಅಷ್ಟೇ ಇದು. ಸೆಂಟ್ರಲ್ ನಮ್ಗೆ ಎಫೆಕ್ಟ್ ಬರ್ತಾ ಇರುತ್ತೆ. ಓಕೆನಾ. ನೋಡಿ, ಅವ್ರಿಗೆ ಟಾರಿಫ್ ಆಗಿರ್ಬೋದು, ಏನೇ ಒಂದು ಟ್ರಂಪ್ ಮಾಡ್ತದಲ್ಲ, ಅದು ನಮ್ಮ ಒಂದು ಒಳ್ಳೇದಕ್ಕೋಸ್ಕರ. ಅಂದರೆ ನೀವು ಆತ್ಮನಿರ್ಭರ ಆಗಿ ನಮ್ಮ ಮೇಲೆ ಡಿಪೆಂಡ್ ಆಗಬೇಡಿ ಅಂತ. ಸುಮಾರು ಚೇಂಜಸ್ ನಮ್ಮದೇ ಹೋದ ಸೋಷಿಯಲ್ ಮೀಡಿಯಾ ಜೋಹೋ ಬಂತು, ಈ ಥರ ನಮಗೆ ನಾವು ಗಟ್ಟಿ ಮಾಡ್ತಾ ಇದ್ದಾರೆ ಅವ್ರನ್ನ. ಓಕೆನಾ. ನಾವು ಈ ಕಮಿಂಗ್ ಒಂದು 6 monthಲ್ಲಿ ಫ್ರಮ್ 1 yearಯಿಂದ 6 month, ನೆಕ್ಸ್ಟ್ ಕಮಿಂಗ್ 6 monthಗೆ ನಾವು ಸ್ಟ್ರಾಂಗ್ ಆಗ್ತಾ ಇದ್ದೀವಿ. ಏನು ತಯಾರಿ ಮಾಡ್ಕೊತಾ ಇದ್ದೀವಿ, ಏನು ಆಗಬೇಕು, ನಾವು ಏನು ಮಾಡಬೇಕು ನೆಕ್ಸ್ಟ್ ಬರೋ ಒಂದು 5 ವರ್ಷ 2030ವರೆಗೂ ನಮ್ಮ ಪ್ಲಾನಿಂಗ್ ಏನಿದೆಯಲ್ಲ, ಈ ಪ್ರೆಸೆಂಟ್ 2025-26 ತಯಾರಿ ಆಗುತ್ತೆ. ಈ ಎಲ್ಲ ಒಂದು ತಯಾರಿ ಏನಿದೆ ನಿಮಗೆ ಸ್ಟಾಕ್ ಮಾರ್ಕೆಟ್ ರಿಟರ್ನ್ 26-27 ಸಿಗುತ್ತೆ ನಿಮಗೆ. ಈ ರೀತಿ ವರ್ಕ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ ಗೋಲ್ಡು ಮತ್ತು ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಹೋಗೋಕ್ಕೆ ಸ್ಟಾರ್ಟ್ ಆದರೆ ಗೋಲ್ಡ್ ಆಟೋಮೆಟಿಕ್ಲಿ ಸ್ಟಾಪ್ ಆಗುತ್ತೆ, ರೈಸ್ ಆಗೋದು. ಇಲ್ಲಾಂದರೆ ಒಂದು ಪಾಯಿಂಟಲ್ಲಿ ಸೈಡ್ ವೇಸ್ಗೆ ಹೋಗುತ್ತೆ. ಈ ರೀತಿ ಆಗುತ್ತೆ. ಓಕೆ, ಗೋಲ್ಡ್ ಸ್ಟಾಪ್ ಆದರೆ ನಾವು ನೆಕ್ಸ್ಟ್ ಯಾವ ಒಂದು ಗೋಲ್ಡ್ ಥರ ರಿಟರ್ನ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೀವು ಬೆಟರ್ ಅಂತಂದರೆ ಸಿಲ್ವರ್ಗೆ ಹೋಗ್ಬೋದು. ಓಕೆನಾ. ಸಿಲ್ವರ್ನ ಲೈಕ್ ಗೋಲ್ಡ್ ಥರನೇ ಸಿಲ್ವರ್ಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನು ಕೂಡ ಮಾಡ್ತಾ ಇದ್ದೀನಿ. ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಯಾಕೆ, ಸಿಲ್ವರಲ್ಲಿ ಕಂಟಿನ್ಯೂ ರಿಟರ್ನ್ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಸಿಲ್ವರ್ ಬಂದು ನಾಟೆ ಜ್ಯುವೆಲರಿ, ನಾಟೆ ಒಂದು ಕರೆನ್ಸಿನ ಪಾರ್ಕ್ ಮಾಡೋ ಜಾಗದಲ್ಲಿ ಗೋಲ್ಡ್ ಮಾಡ್ತಾರಲ್ಲ, ಆ ರೀತಿ ಅಲ್ಲ. ಸಿಲ್ವರ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಯೂಸ್ ಇದೆ. ಇದು ಬಂದು ಸೆಮಿ ಕಂಡಕ್ಟ್ರಲ್ಲಿ ಯೂಸ್ ಆಗುತ್ತೆ, ಸುಮಾರು ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಆಗುತ್ತೆ. ಸಿಲ್ವರ್ ಸುಮಾರು ಕಡೆ ಯೂಸ್ ಆಗುತ್ತೆ. ಹಾಗಾಗಿ ಸಿಲ್ವರ್ಗೆ ಒಂದು ದೊಡ್ಡ ಭವಿಷ್ಯ ಇದೆ. ಸಿಲ್ವರಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ ಕಳೆದ ಬರೋನು ಕೊಟ್ಟಿದೆ, ಮುಂದೆನೂ ಕೊಡುತ್ತೆ. ನೀವು ಕಂಪೇರ್ ಟು ಗೋಲ್ಡ್, ಸಿಲ್ವರ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೋಲ್ಡ್ ಕೂಡ ಬೆಸ್ಟೇ, ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ರಿಟರ್ನ್ ಬಂದು ಫಿಕ್ಸ್ ಆಗಿರುತ್ತೆ. ನಿಮ್ಗೆ ಅನ್ಸ್ಬೋದು ಶಾರ್ಟ್ ಟರ್ಮಲ್ಲಿ ತುಂಬ ರಿಟರ್ನ್ ಬಂದಿದೆ ಅಂತ, ಬಟ್ ಲಾಂಗ್ ಟರ್ಮಲ್ಲಿ ಹೋದಾಗ ಆವ್ರೇಜ್ ಆಗಿ ಸೇಮ್ ರಿಟರ್ನ್ ಇರುತ್ತೆ. ನೀವು ಕೂಡ ಗೂಗಲಲ್ಲಿ ಹೋಗ್ಬಿಟ್ಟು ಗೋಲ್ಡ್, ರಿಯಲ್ ಎಸ್ಟೇಟ್, ಮ್ಯೂಚುವಲ್ ಫಂಡ್ ಒಂದು ಆವ್ರೇಜ್ 10 year ರಿಟರ್ನ್ನ ಒಂದು ಸರ್ಚ್ ಮಾಡಿ ನೋಡಿ ಎಷ್ಟಿದೆ ಅಂತ. 12-15% ಮಾತ್ರ ಇರೋದು ಒಂದು ಫಾಸ್ಟ್ 10 yearಲ್ಲಿ. ಅಂದರೆ ಆವ್ರೇಜ್ ಆಗ್ತಾ ಇರುತ್ತೆ. ನಿಮ್ಮ ಕಣ್ಣಿಗೆ ಪರ್ಟಿಕ್ಯುಲರ್ ವರ್ಷ ಮಾತ್ರ ಜಾಸ್ತಿ ಕಾಣುತ್ತೆ, ಆಮೇಲೆ ಹೋಗಲ್ಲ. ಅದು ಆವ್ರೇಜ್ ಆಗಿ ಕೊನೆಗೆ ನಿಮ್ಗೊಂದು 12-15% ರಿಟರ್ನ್ ಮಾತ್ರ ಬರುತ್ತೆ. ಓಕೆ, ಸೆಂಟ್ರಲ್ ಪಾಯಿಂಟ್ ಟು ಪಾಯಿಂಟ್ ನಾನು ಎಂಟ್ರಿಯಾಗಿ ಎಕ್ಸಿಟ್ ಆಗ್ತೀನಿ ಅನ್ನೋರು ಜಾಸ್ತಿ ರಿಟರ್ನ್ ಮಾಡ್ಬೋದು. ಓಕೆನಾ. ಅದನ್ನು ನೀವು ಕಲಿಯೋಕ್ಕೆ ನಮ್ಮ ಹತ್ರ ಒಂದು ಸುಮಾರು ಕೋರ್ಸಸ್ಗಳಿದೆ. ನಮ್ಮ ಒಂದು ಅಕಾಡೆಮಿಗೆ ಬರ್ಬೋದು, ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ, ISO ಸರ್ಟಿಫೈಡ್ 5-star ಗೂಗಲ್ ರೇಟಿಂಗ್ ಕೂಡ ಇದೆ. ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ ಇದೆ ನಾಗವಾರದಲ್ಲಿ. ನೀವು ಬಂದು ಕಲಿಬೋದು ಎಲ್ಲ ಥರದ ಟ್ರೇಡಿಂಗ್, ಲೈಕ್ ಮ್ಯೂಚುವಲ್ ಫಂಡ್ ಇಟ್ಕೊಂಡು ಅನ್ಲಿಸ್ಟೆಡ್ ಮಾರ್ಕೆಟು, ಇಂಟ್ರಡೇ, ಆಪ್ಷನ್ಸ್, ಕ್ರಿಪ್ಟೋ ಮಾರ್ಕೆಟಲ್ಲಿ ಏನೇನಿದೆ ಎಲ್ಲನೂ ಕೂಡ ನೀವು ಬಂದು ಕಲಿಬೋದು. ಕಲಿತ ಮೇಲೆ ನಿಮ್ಗೆ ಯಾವ ಸೂಟ್ ಆಗುತ್ತೆ, ನಿಮ್ಮೊಂದು ಜಾಬ್ಗೆ, ನಿಮ್ಮೊಂದು ಇರೋಂಥ ದುಡ್ಡಿಗೆ ಯಾವ ಥರದ ಒಂದು ಇನ್ವೆಸ್ಟ್ಮೆಂಟ್ ಬೆಟರ್ ಸೂಟ್ ಆಗುತ್ತೆ, ಅದಕ್ಕೆ ನೀವು ಹೋಗ್ಬೋದು. ಓಕೆನಾ. ಎಂಡ್ ಆಫ್ ದಿ ಡೇ ನಾವು ಇನ್ಫ್ಲೇಷನ್ನ ಬೀಟ್ ಮಾಡಬೇಕಂದ್ರೆ 15-20% ಮೇಲೆ ರಿಟರ್ನ್ ತೆಗಿಲೇಬೇಕು. ಇಲ್ಲ ಅಂದರೆ ನಾವು ಲಾಸ್ಗೆ ಹೋಗ್ತೀವಿ. ನಿಮ್ಮ ಹತ್ರ ಎಷ್ಟೇ ದುಡ್ಡು ಇದ್ರೂ ಕೂಡ ದಿನದ ಲಾಸ್ಗೆ ಹೋಗ್ತಾ ಇರುತ್ತೆ. ನೀವು ಇನ್ಫ್ಲೇಷನ್ ಬಿಟ್ ಮಾಡಿಲ್ಲ, ರಿಟರ್ನ್ನ ತೆಗೆದಿಲ್ಲ, ಆ ದುಡ್ಡಿಂದ ದುಡ್ಡು ಮಾಡಿಲ್ಲ ಅಂದರೆ. ಓಕೆ, ಡನ್, ರೈಟ್. ಇವಾಗ ಮನೆಗಳಲ್ಲಿ ಒಂದು ಆರ್ಗ್ಯುಮೆಂಟ್ ಸ್ಟೂಟ್ ಆಗಿದೆ. ಏನು ಗಂಡ ಹೆಂಡತಿ ಕಿತ್ತಾಟ ಏನಪ್ಪ ಅಂದರೆ, ಗೋಲ್ಡಲ್ಲಿ ಹಾಕ್ಬೇಕಿತ್ತು ನೀನು, ಸುಮ್ಮನೆ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದೆ, ನೋಡು ರಿಟರ್ನ್ ಇಲ್ಲ, ಎಲ್ಲ ಕೆಳಗಡೆ ಬಂದಿದ್ದಾವೆ, ಎಲ್ಲ ರೆಡ್ ಆಗಿದ್ದಾವೆ ಅಂತ ಈ ಥರ ಒಂದು ಆರ್ಗ್ಯುಮೆಂಟ್ ಆಗ್ತಾ ಇರುತ್ತೆ. ಓಕೆನಾ. ಜಸ್ಟ್ ಒಂದು 6 ತಿಂಗಳು ತಡ್ಕೊಳ್ಳಿ. ಈ ಒಂದು ಸ್ಟಾಕ್ ಮಾರ್ಕೆಟ್ ಬ್ರೇಕ್ಔಟ್ ಆದಮೇಲೆ ಗೋಲ್ಡ್ಗಿಂತನೂ ಫಾರ್ ಬೆಟರ್ ರಿಟರ್ನ್ ನೀವು ನೋಡ್ಬೋದು. ಓಕೆನಾ. ಯಾಕಂದರೆ ಈ ಒಂದು ಮನೆ ಸಮಸ್ಯೆ ಆಗಿದೆ, ಹಾಗಾಗಿ ನಾನು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದೀನಿ. ಸುಮಾರು ನೋಡಿ ಸರ್, ಒಂದು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಪೀರಿಯಡ್ ಬರುತ್ತೆ. ಆ ಕರೆಕ್ಷನಲ್ಲಿ ಯಾಕೆ ಬರುತ್ತೆ ಅಂತಂದರೆ,
ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾಕೆ ಗೋಲ್ಡ್ ಮೇಲಾಯಿತು, ಯಾಕೆ ಟಾರಿಫು, ವಾರು, ಅದೆಲ್ಲನೂ ಕೂಡ ಯಾಕೆ ಅಂತಂದಾಗ ಇದೆಲ್ಲ ಬರೋದಕ್ಕೋಸ್ಕರನೇ ಫಸ್ಟ್ ಮುಂಚೆನೇ ಸ್ಟಾಕ್ ಮಾರ್ಕೆಟಲ್ಲಿ ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ವಿಷಯನ ನಾನು ಆಲ್ರೆಡಿ ಫೆಬ್ರವರಿ 2025 ಫೆಬ್ರವರಿಲಿ ಹೇಳಿದ್ದೀನಿ. ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ. ನಾನು ವಿಡಿಯೋ ನೋಡಿಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಹೋಗಿ ವಿಡಿಯೋ ನೋಡಿ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ನಿಮ್ಮ ಬ್ಯಾಡ್ ನ್ಯೂಸ್ ಮೇಲೆ ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ. ಈ ರೀತಿ ಬ್ಯಾಡ್ ನ್ಯೂಸ್ ಬಂದಾಗ ಏನಾಗುತ್ತೆ ಅಂದರೆ ಆವಾಗ ಸೇಫ್ ಆಗಿರಲಿ ಅಂತ ಜನರು ಸಮ್ ಗೋಲ್ಡ್ಗೆ ಶಿಫ್ಟ್ ಆಗುತ್ತೆ. ಓಕೆನಾ? ಬಟ್ ಈ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ? ಮಾರ್ಕೆಟಲ್ಲಿ ಕರೆಕ್ಷನ್ ಅಂತ ಬರುತ್ತೆ, ಆವಾಗ ಫಿಲ್ಟರ್ ಆಗೋ ಟೈಮ್. ಯಾರೆಲ್ಲ ಸುಮ್ಮನೆ ಸ್ಟಾಕ್ ಮಾರ್ಕೆಟ್ನ ಯಾರೋ ನನ್ನ ಫ್ರೆಂಡ್ ಮಾಡ್ತಾ ಇದ್ದೇನೆ ಅಂತನೋ, ಶಾರ್ಟ್ ಟೈಮ್ ದುಡ್ಡು ಮಾಡೋಣಂತನೋ, ಏನೋ ಒಂದು ನಾಲೆಡ್ಜ್ ಇಲ್ಲದೆ ಬರ್ತಾರಲ್ಲ, ಯಾರಾಬೇರಿ ಬಂದ್ಬಿಟ್ಟು ಏನೋ ಲೋನ್ ತೊಗೊಂಡು ಸೇವಿಂಗ್ಸು, ಪ್ರಾಪರ್ಟಿ ಮಾರಿರೋ ದುಡ್ಡು ಎಲ್ಲನೂ ತೊಗೊಬಂದು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾರೆ. ಅವ್ರಿಗೊಂದು ನಾಲೆಡ್ಜ್ ಇರಲ್ಲ. ಆ ನಾಲೆಡ್ಜ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೊಂದು ಟೆಸ್ಟಿಂಗ್ ಪೀರಿಯಡ್ ಅಂತ ಬರುತ್ತೆ, ಅದೇ ಒಂದು ಕರೆಕ್ಷನ್. ಈ ಕರೆಕ್ಷನಲ್ಲಿ ಎಲ್ಲ ಈ ಥರ ಆಗುತ್ತೆ. ವಾರ್ಗಳಾಗಿರ್ಬೋದು, ಗೋಲ್ಡ್ ರೇಟ್ ಜಾಸ್ತಿ ಆಗ್ಬೋದು, ಈ ರೀತಿ ಬೇರೆ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಎಲ್ಲ ಈ ಒಂದು ಸಿಚುವೇಶನಿಂದ ಏನು ಮಾಡೋಕೆ ಹೋದ್ರೆ ಉಲ್ಟಾ ಆಗುತ್ತೆ, ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋದ್ರು ರಿಟರ್ನ್ ಬರಲ್ಲ. ಈ ಟೈಮ್ ಕಳೆಯೋದಿದೆಯಲ್ಲ ತುಂಬ ಕಷ್ಟ. ಪ್ರೈಸ್ನ ನಾವು ಕಳಿಬೋದು. ಮಾರ್ಕೆಟ್ ಕೆಳಗಡೆ ಬಂತು, 1000 ಪಾಯಿಂಟ್ ಬಂತು, 2000 ಪಾಯಿಂಟು ಕೆಳಗಡೆ ಬಂತು, ಮತ್ತು ಮೇಲ್ಗಡೆ ಹೋಯ್ತು. ಇದು ಈಸಿ, ಇದೆಲ್ಲರಿಗೂ ಓಕೆ ಬಿಡಪ್ಪ, ಕೆಳಗೆ ಬಂತು ಮೇಲೆ ಬಂತು. ಬಟ್ ಇದು ಆಗಲ್ಲ. ಮೇಲೆ ಕೆಳಗೆ ನಮ್ಮನ್ನು ಸತಾಯಿಸುತ್ತೆ. ನಮ್ಮ ಸೈಕಾಲಜಿ ಟೆಸ್ಟ್ ಮಾಡುತ್ತೆ, ನಮ್ಮ ನಾಲೆಜ್ನ ಟೆಸ್ಟ್ ಮಾಡುತ್ತೆ, ನಮ್ಮ ಬುದ್ಧಿವಂತಿಕೆ ಟೆಸ್ಟ್ ಮಾಡುತ್ತೆ, ಎಲ್ಲ ಥರದ ಒಂದು ಟೆಸ್ಟಿಂಗ್ ಮಾಡುತ್ತೆ. ಮನುಷ್ಯನ ಇರಿಟೇಟ್ ಮಾಡುತ್ತೆ ಮಾರ್ಕೆಟ್. ಇರಿಟೇಟ್ ಮಾಡಿ ಆಮೇಲೆ ಒಂದು ದಿವಸ ಬೇಜಾರಾಗಿ ಬೇಡ, ಏನು ಯಾವುದು ವರ್ಕ್ ಆಗಲ್ಲ ಅನ್ನೋ ಒಂದು ಸ್ಥಿತಿಗೆ ನೀವು ಬಂದಾಗ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಆವಾಗ ನೀವು ಯಾವುದೇ ಥರದ ಒಂದು ಸ್ಟಾಕಲ್ಲಿ ಇನ್ವೆಸ್ಟೆಡ್ ಇರಲ್ಲ, ಬೇಜಾರಾಗಿ ಬಿಟ್ಬಿಟ್ಟಿರ್ತೀರ. ಆವಾಗ ಮತ್ತೆ ನೀವು ರಿಗ್ರೆಟ್ ಆಗ್ತೀರಾ, ನಾನು ಮುಂಚೆ ಇಷ್ಟು % ಕಮ್ಮಿಗೆ ಸಿಕ್ತಿತ್ತು, ಇಷ್ಟು ಡೌನ್ ಸಿಕ್ತು, ನಾನು ತೊಗೋಬೇಕಿತ್ತು, ಮಾಡಬೇಕಿತ್ತು, ಕಲಿಬೇಕಿತ್ತು. ಆ ಮೂಮೆಂಟಲ್ಲಿ ಏನು ವರ್ಕ್ ಆಗಲ್ಲ. ಒನ್ ವೇ ಮಾರ್ಕೆಟ್ ಹೋಗ್ತಾನೆ ಇರುತ್ತೆ. ನಾಳೆ ಬೀಳ್ತೀನಿ ಅನ್ನುತ್ತೆ, ಹೋಗ್ತಾ ಇರುತ್ತೆ. ಅವಾಗ ನೀವೇನೇ ಯಾವುದೇ ಥರದ ಡಿಸಿಷನ್ ತೊಗೊಳಕ್ಕಾಗಲ್ಲ, ಜಾಸ್ತಿ ದುಡ್ಡನ್ನ ಮಾಡೋಕ್ಕಾಗಲ್ಲ. ಆ ರೀತಿ ಒಂದು ಕನ್ಫ್ಯೂಷನ್ ಸಿಚುವೇಶನ್ಗೆ ಮಾರ್ಕೆಟ್ ತೊಗೊಂಡು ಹೋಗುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳೋದಂದರೆ, ಈ ಒಂದು ಟೈಮಲ್ಲಿ ನಿಮ್ಮದೇ ಆದೊಂದು ಪ್ರಿಪ್ರೇಷನ್ ಇರಬೇಕಾಗತ್ತೆ. ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು, ಡೈವರ್ಸಿಫೈ ಮಾಡಬೇಕು, ಮ್ಯೂಚುವಲ್ ಫಂಡಾ ಇಲ್ಲ ETF ಇಲ್ಲ ಸ್ಟಾಕಾ, ಎಲ್ಲ ಥರದೊಂದು ಪ್ಲಾನಿಂಗ್ ಮಾಡಿ ಇಟ್ಕೊಂಡು ಕೂತ್ಕೊಂಡ್ರೆ ನೀವು ನೆಕ್ಸ್ಟ್ ಒಂದು ಬ್ರೇಕೌಟ್ ಆಗೋ ಟೈಮಲ್ಲಿ, ಮಾರ್ಕೆಟ್ ಬ್ರೇಕೌಟ್ ಟೈಮಲ್ಲಿ ಬೆಸ್ಟ್ ರಿಟರ್ನ್ನ ನೀವು ತಗೋಬೋದು. ಸುಮಾರು ಮಾರ್ಕೆಟಲ್ಲಿರೋ ಒಂದು ಕನ್ಫ್ಯೂಷನ್ನ ದೂರ ಮಾಡಿದ್ದೀನಿ ಅನ್ಕೊತೀನಿ. ತುಂಬ ಜನ ಕನ್ಫ್ಯೂಷನಲ್ಲಿ ಇದ್ದೀರಾ, ಬೇಜಾರಲ್ಲಿ ಇದ್ದೀರಾ, ರಿಟರ್ನ್ ಇಲ್ಲ ಅಂತ. ಬಟ್ ನೋಡಿ ಸರ್, ಈ ಒಂದು ಸ್ಟಾಕ್ ಮಾರ್ಕೆಟ್ ನಾನು ಯಾವಾಗಲೂ ಹೇಳ್ತೀನಿ, ಬ್ಯಾಂಬೋ ಥರ ವರ್ಕ್ ಆಗ್ತಿರುತ್ತೆ, ಬ್ಯಾಂಬೋ ಟ್ರೀ ಥರ ವರ್ಕ್ ಆಗುತ್ತೆ. ಬ್ಯಾಂಬೋ ಟ್ರೀ ಏನು, ಒಂದು ಭೂಮಿ ಒಳಗಡೆ 1 ಫೀಟ್ ಬೆಳೆಯೋಕ್ಕೆ 6 ತಿಂಗಳು ಟೈಮ್ ತಗೊಳುತ್ತೆ. ಅದೇ ಭೂಮಿಯಿಂದ ಆಚೆ ಬಂದ ಮೇಲೆ ಪ್ರತಿ ವಾರಕ್ಕೆ 1 ಫೀಟ್ ಬೆಳೆಯುತ್ತಂತೆ. ಸ್ಟಾಕ್ ಮಾರ್ಕೆಟ್ ಕೂಡ ಅದೇ ಥರನೇ. ಈ 6 ತಿಂಗಳ ಭೂಮಿ ಒಳಗಡೆ ಏನಿದೆಯಲ್ವಾ ಬೆಳವಣಿಗೆ, ಅದನ್ನು ನೀವು ತಡ್ಕೊಳಕ್ಕಾಗಿಲ್ಲ ಅಂದರೆ ಹೊರಗಡೆ ಬಂದು 1 ಫೀಟ್ಗೆ 1 ವೀಕಿಗೆ 1 ಫೀಟ್ ಬೆಳೆಯೋ ಒಂದು ರಿಸಲ್ಟ್ನ ನೀವು ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಕಲಿದೆ ಏನು ಮಾಡೋಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟ್ನ ಕಲೀರಿ, ಕಲಿತು ತಿಳ್ಕೊಂಡು ಮಾಡಿ. ಇದರಲ್ಲಿ ತುಂಬ ದುಡ್ಡಿದೆ, ಸಮುದ್ರ ಸ್ಟಾಕ್ ಮಾರ್ಕೆಟು. ನೀವು ಯಾವುದು ಲೋಟದಲ್ಲಿ ಬಂದು ತೊಗೊಂಡೋಗ್ತೀವಾ, ಇಲ್ಲ ಬಕೆಟಲ್ಲಿ ತೊಗೊಂಡೋಗ್ತೀರಾ, ಚೆಂಬಲ್ಲಿ ತೊಗೊಂಡೋಗ್ತೀರಾ, ಇಲ್ಲ ಡ್ರಮ್ನ ತೊಗೊಂಡೋಗ್ತೀರಾ, ಅದು ನಿಮ್ಮ ಕೆಪಾಸಿಟಿ. ಓಕೆ, ನಿಮ್ಮ ನಾಲೆಡ್ಜ್. ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮೋರ್ ಇನ್ಫಾರ್ಮೇಷನ್ಗೆ ನಮ್ಮ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ ಎಲ್ಲ ಥರದ ಲಿಂಕ್, ನಮ್ಮ ವೆಬ್ಸೈಟ್, ಕಾಂಟ್ಯಾಕ್ಟ್ ನಂಬರ್, ನಮ್ಮ ಕೋರ್ಸಸ್ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ, ನಮ್ಮ ಅಕಾಡೆಮಿ ಕೂಡ ವಿಸಿಟ್ ಮಾಡಿ.